ಅಯೋಧ್ಯೆಗೆ ತಿರುಪತಿಯಿಂದ 3 ಟನ್ ತೂಕದ 1 ಲಕ್ಷ ಲಡ್ಡುಗಳನ್ನು ರವಾನಿಸಲಾಗ್ತಾ ಇದೆ. 25 ಗ್ರಾಂ ತೂಕದ ಟಿಟಿಡಿಯ ಶ್ರೀವಾರಿ ಲಡ್ಡನ್ನ ಪ್ರಾಣ ಪ್ರತಿಷ್ಠಾಪನೆ ದಿನ ಶ್ರೀರಾಮ ಭಕ್ತರಿಗೆ ವಿತರಣೆಯನ್ನ ಮಾಡಲಾಗುತ್ತೆ. ಸುಮಾರು 500ಕ್ಕೂ ಅಧಿಕ ವರ್ಷಗಳ ಕನಸು ನನಸಾಗಿದೆ. ಭವ್ಯ ರಾಮ ಮಂದಿರ ನಿರ್ಮಾಣವಾಗಿದೆ. ಆದ್ದರಿಂದ ತಮ್ಮ ಪ್ರತಿಜ್ಞೆಯನ್ನ ಪೂರೈಸಿದ ಸೂರ್ಯವಂಶಿ ಠಾಕೂರರು ಅಂದ್ರೆ ಕ್ಷತ್ರಿಯರು ತಮ್ಮ ಸಾಂಪ್ರದಾಯಿಕ ಪೇಟವನ್ನ ಧರಿಸಿದ್ದಾರೆ. ಮೊಘಲ್ ದೊರೆ ಬಾಬರ್ನಿಂದ ನಿರ್ಮಾಣವಾದ ಮಸೀದಿ ಕೆಡವಿ ಅಲ್ಲಿ ರಾಮ ಮಂದಿರ ನಿರ್ಮಿಸುವವರೆಗೂ ತಮ್ಮ ಸಮಾಜ ಪೇಟ ಧರಿಸುವುದಿಲ್ಲ ಎಂದು ಠಾಕೂರರು ಪ್ರತಿಜ್ಞೆ ಮಾಡಿದರು. ಅಯೋಧ್ಯೆ ಮತ್ತು ನೆರೆಯ ಬಸ್ತಿ ಜಿಲ್ಲೆಯ ಸರಯೂ ನದಿಯ ಎರಡೂ ದಡಗಳಲ್ಲಿರುವ ಸರಿಸುಮಾರು 115 ಹಳ್ಳಿಗಳಲ್ಲಿ ವಾಸಿಸುವ ಸೂರ್ಯವಂಶಿ ಠಾಕೂರರು ತಮ್ಮನ್ನ ಭಗವಾನ್ ರಾಮನ ವಂಶಸ್ಥರು ಎಂದು ಗುರುತಿಸಿಕೊಳ್ತಾರೆ. ಅಯೋಧ್ಯೆಗೆ ಹೋಗುವ ಭಕ್ತರ ಸಂಖ್ಯೆ ದಿನದಿನಕ್ಕೂ ಹೆಚ್ಚಾಗ್ತಾ ಇದೆ. ಇದರ ಮಧ್ಯೆ ಮಧ್ಯಪ್ರದೇಶ ಮೂಲದ ಸಂತ ಬದ್ರಿ ಅನ್ನೋರು ಜಡೆಯಿಂದ ರಾಮ ರಥ ಎಳೆದುಕೊಂಡು ಹೋಗ್ತಾ ಇದ್ದಾರೆ. ಮಧ್ಯಪ್ರದೇಶದಿಂದ ಅಯೋಧ್ಯೆ 566 ಕಿಲೋಮೀಟರ್ ಇದೆ. ಅಷ್ಟು ದೂರವನ್ನ ಸಂತ ಬದ್ರಿ ರಥವನ್ನ ಜಡೆಯಿಂದ ಎಳೆದುಕೊಂಡು ಹೋಗಲಿದ್ದಾರೆ. ಸದ್ಯ ಬದ್ರಿ ಅವರು ಉತ್ತರ ಪ್ರದೇಶದ ರಾಯ್ಬರೇಲಿ ತಲುಪಿದ್ದು ಜನವರಿ 22ರ ಒಳಗೆ ಅಯೋಧ್ಯೆಯನ್ನ ತಲುಪಲಿದ್ದಾರೆ. ಭಾರತದಲ್ಲಿ ಮಾತ್ರವಲ್ಲ, ಬ್ರಿಟನ್ನಲ್ಲೂ ರಾಮ ಜಪ ಜೋರಾಗಿದೆ. ವಿಶೇಷವೆಂದರೆ ಬ್ರಿಟನ್ ಪಾರ್ಲಿಮೆಂಟ್ನಲ್ಲಿ ಜೈ ಶ್ರೀರಾಮ್ ಘೋಷಣೆ ಮೊಳಗಿದೆ. ಜೊತೆಗೆ ಶಂಖನಾದ ಮೊಳಗಿಸಿ ರಾಮ ಮಂತ್ರ ಪಠಿಸಲಾಯಿತು. ಆ ವಿಡಿಯೋ ಎಲ್ಲೆಡೆ ಸದ್ದು ಮಾಡ್ತಾ ಇದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ಕೌಂಟ್ ಡೌನ್ ಶುರುವಾಗಿದೆ. ಜನವರಿ 22ರಂದು ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯಾಗಲಿದೆ. ಇತ್ತ ಬಾಲರಾಮನ ಆಗಮನದ ಮುಹೂರ್ತಕ್ಕೆ ಗರ್ಭಿಣಿಯರು ಕಾತುರರಾಗಿದ್ದಾರೆ. ಅವತ್ತೇ ಹೆರಿಗೆ ಮಾಡಿಸಿಕೊಳ್ಳೋದಕ್ಕೆ ಹುಬ್ಬಳ್ಳಿಯಲ್ಲಿ ಮಹಿಳೆಯರು ಆಸ್ಪತ್ರೆಗಳಲ್ಲಿ ಡೇಟ್ ಫಿಕ್ಸ್ ಕೂಡ ಮಾಡಿಕೊಂಡು ಕಾದು ಕುಳಿತಿದ್ದಾರೆ. ಇವಾಗ 22ಗೆ ರಾಮ ಮಂದಿರ ಓಪನಿಂಗ್ ಇದೆ. ಅದ್ರಾಗ ಎಲ್ಲರೂ ಜನ್ಮ ಆದ್ರೆ ರಾಮ ಆಶೀರ್ವಾದದಿಂದ ರಾಮ ಸೀತೆ ಲಕ್ಷ್ಮಣ ಬಂದಂಗೆ ಐತಿ. ಅವ್ರ ಆಶೀರ್ವಾದ ನಂಗೆ ಬೇಬಿ ಆಗಿದೆ, ಬಾಯ್ ಬೇಬಿ ರಾಮನ ಬಂದಂಗೆ ಅನಿಸೈತಿ. ಸೊ ಬ್ಲೆಸ್ಸಿಂಗ್ಸ್ ಎಲ್ಲ ದೇವ್ರು ನಂಗೆ ಕೊಟ್ಟಾನ ಅಂಥೇಳಿ ಖುಷಿ ಅನ್ನಿಸ್ತು. ರಾಮ ಹುಟ್ಟು ಬರ್ತಾನೆ, ರಾಮ ಆದರೆ ಸೀತಾ ಆದರೆ ಯಾರಾದರೂ ಬರ್ತಾರಂತ ಖುಷಿ ಅನ್ನಿಸ್ತು. ಇಟ್ಕೊಂಡಿದ್ವಿ, ಬಟ್ ರಾಮ ಜಲ್ದಿ ಬರ್ತೀನಿ ಅಂತ ಬಂದು ಡೇಟ್ಸ್ ಇರ್ತಾನೆ. ಆ ದಿನ ನಮ್ಮ ಮಗು ಹುಟ್ಟಿದ್ರೆ ರಾಮನೋ ಸೀತೆನೋ ಆಗ್ತಾರೆ ಅನ್ನೋ ನಂಬಿಕೆ ಇದೆ ಜನರಲ್ಲಿ. ಮತ್ತು ತುಂಬ ಪವಿತ್ರವಾದ ದಿನ, ಲೈಫಲ್ಲಿ ಮರಿಲಾರದೇ ಇರೋವಂಥ ದಿನ ಅದು. ಹಾಗಾಗಿ ನಮಗೆ ಆವತ್ತೇ ಮಗು ಹುಟ್ಟಿದ್ರೆ ಅದಕ್ಕಿಂತ ಹೆಚ್ಚಿನ ಪುಣ್ಯ ನಾವು ಪಡೆದಿರಲ್ಲ ಅಂತ ಅವರು ಅನ್ನಿಸ್ಕೊತಾ ಇದ್ದಾರೆ. ಅದ್ರ ಹತ್ತಿರ ಆ ಕಡೆ ಈ ಕಡೆ ಅಂದರೆ 3 ಜನ ಬುಕ್ಕಿಂಗ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಒಬ್ಬರು ಮುಸ್ಲಿಮ್ ಇರೋದು ತುಂಬ ವಿಶೇಷತೆ. ಹೌದು, ಅಂದರೆ ಅವತ್ತು ಅಷ್ಟು ಇಂಪ್ಯಾಕ್ಟ್ ಆಗಿದೆ ಅದು. ನಿಮ್ಮ ಮೀಡಿಯಾಯಿಂದ ಆಗಲಿ, ಮೋದಿ ಅವರಿಂದ ಆಗಲಿ 22ನೇ ತಾರೀಕು ಅನ್ನೋದೊಂದು ಪವಿತ್ರವಾದ ದಿನ ಆಗಿಬಿಟ್ಟಿದೆ. ಮರಿಲಾರ್ದಂಥ ದಿನ ಆಗಿದೆ ಇತಿಹಾಸದಲ್ಲಿ. ಅದಕ್ಕೆ ಅವತ್ತೇ ಅಯೋಧ್ಯೆಯ ಅಲಂಕಾರಕ್ಕೆ ಹುಬ್ಬಳ್ಳಿ ಕಲಾವಿದರು ಅಳಿಲು ಸೇವೆ ಮಾಡಿದ್ದಾರೆ. ಅಳಿಲಿನ ಬೃಹದಾಕಾರದ ಕಲಾಕೃತಿಯನ್ನ ಅಯೋಧ್ಯೆ ಧಾಮ ಜಂಕ್ಷನ್ನಲ್ಲಿ ನಿರ್ಮಿಸಿದ್ದಾರೆ. ರೈಲ್ವೆ ನಿಲ್ದಾಣದಲ್ಲಿ ಒಟ್ಟು 5 ಕಲಾಕೃತಿಗಳನ್ನು ನಿರ್ಮಿಸಲಾಗಿದೆ. ನಗರದ ಆರ್ಟ್ ವಾಲೆ ಸಂಸ್ಥೆಯಿಂದ ಕಲಾಕೃತಿಯನ್ನು ರಚಿಸಲಾಗಿದೆ. ನಾವು ಅಲ್ಲೇ 4 ಆರ್ಟ್ ವರ್ಕ್ಸ್ ಮಾಡಿದ್ವಿ. ಒಂದು ಅಳಿಲು ಸೇವೆ, ಇನ್ನೊಂದು ವೆಲ್ಕಮ್ ಮ್ಯೂರಲ್ ಮಾಡಿದ್ವಿ ಅಯೋಧ್ಯ ರಾಮ ಮಂದಿರನ್. ಅದೆಲ್ಲ LED ಐತಿ ಮತ್ತು 3D ಮ್ಯೂರಲ್ ಐತಿ. ಒಂದು ಸರಿಯು ಘಾಟ್ 46 ಫೀಟ್ ಇಂದ ಹ್ಯೂಜ್ ವಾಲ್ ಮ್ಯೂರಲ್ ಐತಿ. ಮತ್ತು ಇನ್ನೊಂದು ರಾಮ ಮಂದಿರ ಪೋರ್ಟ್ರೇಟ್ ಮಾಡಿದ್ವಿ, ಅದನ್ನು 46 ಫೀಟ್ ಐತಿ. ಸರ್ ಅದೆಲ್ಲ ಇದು ಕಾಟನ್ ಸ್ಟೀಲ್ ಅಂದರೆ ಅದು ಕೆಬ್ಬಣ ಸರ್. ಅದು ನೀವು 100 ವರ್ಷ ಇಟ್ಟರು ಏನಾಗಲ್ಲ ಸರ್ ಅದು. ಪ್ರಭು ಶ್ರೀರಾಮಚಂದ್ರನಿಗೂ ವಿಜಯನಗರದ ಸೀತಾರಾಮ ತಾಂಡಾಗೂ ಪೌರಾಣಿಕ ಹಿನ್ನೆಲೆಯಿದೆ. ರಾಮ, ಲಕ್ಷ್ಮಣ, ಸೀತಾ ಹೆಸರಿನವರು ಇಲ್ಲಿ 10 ಮಂದಿ ಇದ್ದಾರೆ. ಅಷ್ಟೇ ಅಲ್ಲ, ಹನುಮನ ಹೆಸರಿನವರು ಕೂಡ 100 ಮಂದಿ ಇದ್ದಾರೆ.
ಈ ಹೆಸರನ್ನ ಕರೆದ್ರೆ ನೂರಾರು ಮಂದಿ ತಿರುಗಿ ನೋಡಿ ಏನು ಅಂತ ಕೇಳ್ತಾರೆ. ಜನವರಿ 22ಕ್ಕೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ಕೊಡಗು ಜಿಲ್ಲೆಯಲ್ಲಿ ಸಂಭ್ರಮ ಮನೆ ಮಾಡಿದೆ. ಎಲ್ಲಾ ದೇವಾಲಯಗಳಲ್ಲಿ, ಗ್ರಾಮಗಳಲ್ಲಿ ಶ್ರೀರಾಮನ ಬ್ಯಾನರ್, ಕಟ್ಔಟ್, ಫ್ಲೆಕ್ಸ್ಗಳು ರಾರಾಜಿಸುತ್ತಿವೆ. ಮತ್ತೊಂದೆಡೆ ದೇವಾಲಯಗಳಲ್ಲಿ ಮಹಿಳೆಯರಾದಿಯಾಗಿ ಸಿದ್ಧತೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಮಡಿಕೇರಿಯ ಆಂಜನೇಯ ಮುನೀಶ್ವರ ದೇವಾಲಯಗಳಲ್ಲಿ ಅದ್ಧೂರಿ ಕಾರ್ಯಕ್ರಮಕ್ಕೆ ಸಿದ್ಧತೆ ನಡೆಸಲಾಗುತ್ತಿದೆ. ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ಬೀದರ್ನಲ್ಲಿ ಮಹಿಳೆಯರು ಭಗವಧ್ವಜ ತಯಾರಿಸಿ ಮನೆ ಮನೆಗೆ ಹಂಚೋದಕ್ಕೆ ಮುಂದಾಗಿದ್ದಾರೆ. ಕಾಡವಾಡ ಗ್ರಾಮದ 6 ಮಹಿಳೆಯರು ಧ್ವಜ ತಯಾರಿಸಿದ್ದಾರೆ. ಜನವರಿ 22ನೇ ತಾರೀಕು ಗ್ರಾಮದ ಎಲ್ಲಾ ಮನೆಗಳ ಮೇಲೂ ಭಗವಧ್ವಜ ಹಾರಾಡಬೇಕು ಅಂತ ಹೇಳಿ ಧ್ವಜ ತಯಾರಿಸಲಾಗಿದೆ. ಅಯೋಧ್ಯೆಯಲ್ಲಿ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಶುರುವಾಗಿದೆ. ಪ್ರಧಾನಿ ಮೋದಿ ಅವರು ದೇವಸ್ಥಾನಗಳ ಸ್ವಚ್ಛತೆಗೆ ಕರೆ ನೀಡಿದ್ದಾರೆ. ಎಲ್ಲೆಡೆ ದೇವಾಲಯಗಳಲ್ಲಿ ಶುದ್ಧಿ ಕಾರ್ಯ ನಡೀತಾ ಇದೆ. ಪುರಾಣ ಪ್ರಸಿದ್ಧ ಗೋಕರ್ಣದಲ್ಲಿರುವ ರಾಮ ಲಕ್ಷ್ಮಣ ದೇಗುಲ ಜೀರ್ಣೋದ್ಧಾರಗೊಂಡು ಮಹತ್ವವನ್ನ ಪಡೆದುಕೊಂಡಿದೆ. ವಿಜಯಪುರದಲ್ಲಿರುವ ರಾಮ ಮಂದಿರ 150 ವರ್ಷಗಳ ಇತಿಹಾಸವುಳ್ಳ ವಿಶೇಷ ದೇಗುಲವಾಗಿದೆ. ಈ ವಿಶೇಷ ದೇಗುಲದಲ್ಲಿ ಸಂಭ್ರಮ ಮನೆ ಮಾಡಿದೆ. ಜನವರಿ 22ನೇ ತಾರೀಕು ಅಯೋಧ್ಯೆಯಲ್ಲಿ ಅದ್ದೂರಿಯಾಗಿ ನಡೆಯುವ ವಿವಿಧ ಕಾರ್ಯಕ್ರಮಗಳು ಇಲ್ಲಿಯೂ ಕೂಡ ನಡೆಯಲಿದೆ. ಪ್ರತಿನಿತ್ಯ ಬೆಳಗ್ಗೆ 6 ಗಂಟೆಗಿಂದ ರಾತ್ರಿ 9 ಗಂಟೆಯವರೆಗೆ ಭಕ್ತರಿಗೆ ದರ್ಶನಕ್ಕೆ ಇಲ್ಲಿ ಅವಕಾಶ ಇದೆ. ಜನವರಿ 22ರಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಹಿನ್ನೆಲೆ ದೇಶದೆಲ್ಲೆಡೆ ಹಬ್ಬದ ವಾತಾವರಣ ಮನೆ ಮಾಡಿದೆ. ಇದೇ ದಿನ ಕೊಪ್ಪಳ ಜಿಲ್ಲೆ ಗಂಗಾವತಿಯ ಅಯೋಧ್ಯೆ ಗ್ರಾಮ ರಾಮ ಮಂದಿರವು ಲೋಕಾರ್ಪಣೆ ಆಗಲಿದೆ. ರಾಮನಿಗೆ ವಿಶೇಷ ಪೂಜೆ, ಹೋಮ, ಹವನ ನೆರವೇರಲಿದೆ. ಭಕ್ತರಿಗೆ ಅನ್ನ ಪ್ರಸಾದದ ವ್ಯವಸ್ಥೆ ಕೂಡ ಮಾಡಲಾಗಿದೆ. ರಾಮಲಲ್ಲಾನ ವಿಗ್ರಹವನ್ನ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತನೆ ಮಾಡಿದ್ದಾರೆ. ಆದರೆ ಆ ಕಲ್ಲಿನ ಗುಣಮಟ್ಟ ಅಂತಿಮಗೊಳಿಸಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು ಕೋಲಾರದ ವಿಜ್ಞಾನಿಯಾಗಿರೋದು ವಿಶೇಷ. NIRM ಪ್ರಧಾನ ವಿಜ್ಞಾನಿ ಡಾಕ್ಟರ್ ರಾಜನ್ ಬಾಬು ರಾಮಮಂದಿರ ನಿರ್ಮಾಣ ಪ್ರತಿ ಹಂತದಲ್ಲೂ ಭಾಗಿಯಾಗಿದ್ದಾರೆ. ಮಂದಿರ ನಿರ್ಮಾಣಕ್ಕೆ ಬಳಸುವಂತಹ ಒಂದೊಂದು ಕಲ್ಲಿನ ಗುಣಮಟ್ಟವನ್ನು ಪರೀಕ್ಷಿಸಿ ಅಂತಿಮ ವರದಿಯನ್ನು ಕೊಟ್ಟಿದ್ದಾರೆ. ಮಂದಿರ ನಿರ್ಮಾಣದ 3 ಹಂತಗಳಿಗೆ ಬೇಕಾದಂತಹ ವಿವಿಧ ರಾಜ್ಯಗಳ ಸಾದರಹಳ್ಳಿ ಮಾರ್ಬಲ್, ಗ್ರಾನೈಟ್ ಸೇರಿದಂತೆ 16 ವಿವಿಧ ಬಗೆಯ ಕಲ್ಲುಗಳನ್ನು KGF ಲ್ಯಾಬ್ನಲ್ಲಿ ಪರೀಕ್ಷೆಗೆ ಒಳಪಡಿಸಿ ನಂತರ ಅದನ್ನು ಮಂದಿರ ನಿರ್ಮಾಣಕ್ಕೆ ಬಳಸಲಾಗಿದೆ. ಶ್ರೀರಾಮನಿಗೂ ಮುದ್ರಣಕಾಶಿ ಗದಗ ಜಿಲ್ಲೆಗೆ ಅವಿನಾಭಾವ ಸಂಬಂಧವಿದೆ. ಸೀತಾದೇವಿಯನ್ನ ಹುಡುಕಲು ಹೋಗುವಾಗ ಶ್ರೀರಾಮ ಹಾಗೂ ಲಕ್ಷ್ಮಣ ಬೆಳದಡಿ ಗ್ರಾಮದಲ್ಲಿ 1 ದಿನ ವಾಸ್ತವ್ಯ ಮಾಡಿ ಮುಂದೆ ಹೋಗಿದ್ದಾರೆ. ಹೀಗಾಗಿ ಆ ಸ್ಥಳದಲ್ಲಿ ಭವ್ಯವಾದ ಶ್ರೀರಾಮ ಮಂದಿರವನ್ನ ನಿರ್ಮಾಣ ಮಾಡಿದ್ದು ನಿತ್ಯ ಆರಾಧನೆ ನಡೆಯುತ್ತಿದೆ. ಶ್ರೀರಾಮನ ಪಾದ ಸ್ಪರ್ಶದಿಂದಾಗಿ ರಾಮ ಮಂದಿರ ನಿರ್ಮಾಣವಾಗಿದೆ ಅನ್ನೋ ನಂಬಿಕೆ ಇದೆ. ದಕ್ಷಿಣ ಕನ್ನಡ ಜಿಲ್ಲೆ ಮೂಡುಬಿದಿರೆಯ 3 ಯುವ ಕಲಾವಿದರ ಪರಿಶ್ರಮದಿಂದಾಗಿ 6,000 ಹಣತೆಗಳಲ್ಲಿ ಶ್ರೀರಾಮ ಮೂಡಿಬಂದಿದ್ದಾನೆ. ಒಂಟಿಕಟ್ಟೆ ನಿವಾಸಿಗಳಾದ ತಿಲಕ್ ಕುಲಾಲ್, ರೋಹಿತ್ ನಾಯಕ್, ಅಕ್ಷಿತ್ ಕುಲಾಲ್ ಪರಿಶ್ರಮದಲ್ಲಿ ಹಣತೆಯ ಬೆಳಕಿನಲ್ಲಿ ರಾತ್ರಿ ಪ್ರಭು ಶ್ರೀರಾಮಚಂದ್ರ ಮೂಡಿಬಂದಿದ್ದಾನೆ. ಇಲ್ಲಿನ ಒಂಟಿಕಟ್ಟೆಯ ಅಯ್ಯಪ್ಪ ಮಂದಿರದ ಬಳಿ 30 ಫೀಟ್ ಉದ್ದ, 20 ಫೀಟ್ ಅಗಲದ ಈ ಶ್ರೀರಾಮನ ಚಿತ್ರವನ್ನ ದೀಪಗಳಿಂದ ಅಲಂಕರಿಸುವುದಕ್ಕೆ ಸಿದ್ಧತೆ ನಡೆದಿದೆ.